ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫೋರ್ತ್ ಸ್ಟ್ಯಾಂಡರ್ಡಿನ ಚಾಪ್ಟರ್ 4 ಆಗಿರುವಂತಹ ಒನ್ ಥಿಂಗ್ ಎಟ್ ಅ ಟೈಮ್ನ ಕ್ವಶನ್ ಆನ್ಸರ್ಸನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ವೈ ಇಟ್ ಇಂಪಾರ್ಟೆಂಟ್ ಟು ಫೋಕಸ್ ಆನ್ ಡೂಯಿಂಗ್ ಒನ್ ಥಿಂಗ್ ಅಟ್ ಅ ಟೈಮ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ಫೋಕಸ್ ಆನ್ ಡೂಯಿಂಗ್ ಒನ್ ಥಿಂಗ್ ಎಟ್ ಅ ಟೈಮ್ ಬಿಕಾಸ್ ಇಟ್ ಹೆಲ್ಪ್ ಅಸ್ ಟು ಡೂ ದ ಟಾಸ್ಕ್ ಪ್ರಾಪರ್ಲಿ ಆ್ಯಂಡ್ ವಿತ್ ಫುಲ್ ಅಟೆನ್ಷನ್. ಇದು ಉತ್ತರ. ನೆಕ್ಸ್ಟ್ ಇಲ್ಲಿ ಮೇಕ್ ಅ ಲೀಸ್ಟ್ ಆಫ್ ಅ ವರ್ಡ್ಸ್ ದ್ಯಾಟ್ ರೈಮ್ ಇನ್ ದ ಪೋಯಮ್ ಒನ್ ಥಿಂಗ್ ಎಟ್ ಅ ಟೈಮ್. ದ ವರ್ಡ್ಸ್ ದ್ಯಾಟ್ ರೈಮ್ ಇನ್ ದ ಪೋಯಮ್ ಆರ್ ಅಂದರೆ ರೈಮಿಂಗ್ ವರ್ಡ್ಸ್. ಅದರಲ್ಲಿ ಪ್ಲೇ, ವೇ, ಮೈಟ್, ರೈಟ್, ವೆಲ್, ಟೆಲ್, ಅವೇ, ಪ್ಲೇ. ನೆಕ್ಸ್ಟ್ ಕ್ವಶನ್, ಹೌ ಡೂ ಯು ಫೀಲ್ ಆಫ್ಟರ್ ಫಿನಿಶಿಂಗ್ ಅ ಟಾಸ್ಕ್ ದಟ್ ಯು ಹ್ಯಾವ್ ಡನ್ ವೆಲ್? I feel very happy and satisfied when I finish the task perfectly. What are some of the things you do every day that help you stay calm and focused? Some things I do every day to stay calm and focused are making a to-do list, doing a deep breathing or a meditation, reading or writing quietly, spending some time outdoors or in a nature, taking short breaks between tasks. ನೆಕ್ಸ್ಟ್ ಇರೋದು ಬಿ ಥಿಂಕ್ ಆ್ಯಂಡ್ ಡಿಸ್ಕಸ್. ಅದರಲ್ಲಿ ಕ್ವಶನ್, ವಾಟ್ ಡು ಯು ಲೈಕ್ ಡೂಯಿಂಗ್ ಇನ್ ಯುವರ್ ಫ್ರೀ ಟೈಮ್? ನಿಮ್ಮ ಫ್ರೀ ಟೈಮಲ್ಲಿ ಏನನ್ನು ಮಾಡಲಿಕ್ಕೆ ಇಚ್ಛಿಸ್ತೀರಾ ಅಂತ ಕೇಳಿದ್ದಾರೆ. ಐ ಆಫ್ಟನ್ ಪ್ಲೇ ಲೂಡೋ ವಿತ್ ಮೈ ಎಲ್ಡರ್ ಸಿಸ್ಟರ್ ಆ್ಯಂಡ್ ಪ್ಯಾರೆಂಟ್ಸ್, ವಾಚ್ ಟಿ ವಿ ಆ್ಯಂಡ್ ಪ್ಲೇ ಔಟ್ಡೋರ್ ಗೇಮ್. ನೀವು ಡ್ರಾಯಿಂಗ್ ಮಾಡಿರ್ಬೋದು, ಅಥವಾ ಡ್ಯಾನ್ಸ್ ಮಾಡ್ಬೋದು, ಹಾಡು ಹೇಳ್ಬೋದು, ಅಥವಾ ಇನ್ನೇನಾದರೂ ನಿಮ್ಮ ಇಂಟ್ರೆಸ್ಟ್ ಇರೋ ಹಾಬೀಸನ್ನು ನೀವು ಮಾಡ್ತಾ ಇರ್ಬೋದು, ಅದನ್ನು ಕೂಡ ಬರಿಬೋದು. ನಾನು ಕೆಲವೊಂದು ಎಕ್ಸಾಂಪಲ್ಸನ್ನು ಬರೆದಿದ್ದೀನಿ. ಅಂದರೆ ಇಂಡೋರ್ ಗೇಮ್ಸ್ ಕೆಲವರು ಆಡ್ತಾರೆ, ಕ್ಯಾರಮ್ ಇರ್ಬೋದು, ಚೆಸ್ ಇರ್ಬೋದು. ಹಾಗೂ ಔಟ್ಡೋರ್ ಗೇಮ್ಸಲ್ಲೂ ಬೇರೆ ಬೇರೆ ರೀತಿಯನ್ನು ಗೇಮ್ಸನ್ನು ಆಡ್ಬೋದು. ಹಾಗಾಗಿ ನಿಮಗೇನು ಉತ್ತರ ರೆಲಿವೆಂಟ್ ಅನಿಸುತ್ತೆ, ನೀವೇನು ಮಾಡ್ತೀರಾ ಅಂತ ನಿಮ್ಮ ಒಪಿನಿಯನನ್ನು ಕೇಳಿದ್ದಾರೆ. ಸೊ ಆ ಉತ್ತರವನ್ನು ಬರಿಬೋದು, ಅಥವಾ ನಿಮಗೆ ಇದನ್ನು ನೀವು ಮಾಡ್ತೀರಾ ಅನ್ನೋದಾದರೆ ಈ ಉತ್ತರವನ್ನು ಕೂಡ ಬರೀರಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಮ್ಯಾಚ್ ದ ವರ್ಡ್ಸ್ ವಿತ್ ದೇರ್ ಮೀನಿಂಗ್ಸ್. ಇಲ್ಲಿ ಒಂದು ಸೈಡಲ್ಲಿ ಒಂದು ವರ್ಡನ್ನು ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಸೈಡಲ್ಲಿ ಅದರ ಮೀನಿಂಗನ್ನು ಕೊಟ್ಟಿದ್ದಾರೆ. ಆದರೆ ನಾವೇನು ಮಾಡಬೇಕಂದ್ರೆ ವರ್ಡ್ಸನ್ನು ಕರೆಕ್ಟಾಗಿ ಅದರ ಮೀನಿಂಗ್ ಜೊತೆ ಮ್ಯಾಚ್ ಮಾಡಿ ಬರಿಬೇಕು. ಫಸ್ಟ್ ಏನಿದೆ ಅಂದರೆ ಮೈಟ್ ಅಂತ ಇದೆ ನೋಡಿ, ಸ್ಟ್ರೆಂತ್ ಆರ್ ಪವರ್ ಅಂತ ಅರ್ಥ. ಯೂಸ್ಫುಲ್ ಅಂದರೆ ಹೆಲ್ಪ್ಫುಲ್ ಆರ್ ಬೆನಿಫಿಷಿಯಲ್. ಆಮೇಲೆ ಮೊಮೆಂಟ್ಸ್, ಶಾರ್ಟ್ ಪೀರಿಯಡ್ಸ್ ಆಫ್ ಅ ಟೈಮ್ ಅಂತ ಇದೆ. ಈಗ ಏನು ಮಾಡಬೇಕಂದ್ರೆ ನಾವು ಯೂಸ್ ದ ವರ್ಡ್ಸ್ ಆ್ಯಂಡ್ ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸ್. ಈ 3 ಪದಗಳನ್ನು ಬಳಸಿ ಒಂದು ಅರ್ಥಪೂರ್ಣವಾದ ವಾಕ್ಯವನ್ನು ರಚಿಸ್ಬೇಕು ನಾವು. ಅಂದರೆ ಸ್ವಂತ ವಾಕ್ಯ. ಯಾವುದು ಫಸ್ಟ್ ಪದ ಅಂದರೆ ಮೈಟ್. ದ ಎಲಿಫೆಂಟ್ ಯೂಸ್ಡ್ ಆಲ್ ಇಟ್ಸ್ ಮೈಟ್ ಟು ಮೂವ್ ದ ಹೆವಿ ಲಾಗ್. ಸೊ ನಾನಿಲ್ಲಿ 3 ಸೆಂಟೆನ್ಸನ್ನು ಮಾಡಿದ್ದೀನಿ. ನೀವು ಕೂಡ ಇನ್ನು ಬೇರೆ ಬೇರೆ ರೀತಿಯ ಸೆಂಟೆನ್ಸನ್ನು ಮಾಡಿ ಟ್ರೈ ಮಾಡ್ಬೋದು. ಯೂಸ್ಫುಲ್, ದಿಸ್ ಬುಕ್ ಈಸ್ ವೆರಿ ಯೂಸ್ಫುಲ್ ಫಾರ್ ಲರ್ನಿಂಗ್ ನ್ಯೂ ವರ್ಡ್ಸ್. ಅಥವಾ ಇನ್ನೇನಾದರೂ ನಿಮಗೆ ಫೇವ್ರೇಟ್ ಇರೋ ವಸ್ತುಗಳನ್ನು ಯಾವ ರೀತಿಯಾಗಿ ಅದು ಉಪಯೋಗಕರ ಅನ್ನೋದನ್ನು ನೀವು ಯೋಚಿಸಿ ವಾಕ್ಯ ರಚನೆಯನ್ನು ಮಾಡ್ಬೋದು. ನೆಕ್ಸ್ಟು ಮೊಮೆಂಟ್ಸು, ಐ ಎಂಜಾಯ್ಡ್ ಎವ್ರಿ ಒನ್ ಆಫ್ ದೋಸ್ ಸ್ಪೆಷಲ್ ಮೂಮೆಂಟ್ ವಿತ್ ಮೈ ಫ್ಯಾಮಿಲಿ. ನಾನು ಫ್ಯಾಮಿಲಿ ಅಂತ ಹಾಕಿದ್ದೀನಿ, ನೀವು ಫ್ರೆಂಡ್ಸ್ ಅಂತ ಹಾಕ್ಬೋದು, ಅಥವಾ ಕಝಿನ್ಸ್, ಇನ್ನೇನಾದ್ರೂ ಹಾಕ್ಬೋದು. ನೆಕ್ಸ್ಟ್ ಇರೋದು ಲೆಟ್ ಅಸ್ ಸ್ಪೀಕ್ ಅಂತ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಪಿಕ್ಚರ್. ಅದರಲ್ಲಿರುವಂಥ ಪ್ರತಿಯೊಂದನ್ನು ನೀವು ಗಮನಿಸಿ ಡಿಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಪಿಕ್ಚರ್, ಇದನ್ನು ನಾವು ಗಮನಿಸಿ ಡಿಸ್ಕ್ರೈಬ್ ಮಾಡುವಂಥದ್ದು. ನೋಡಿ, ಹೂ, ಈಸ್, ಆರ್, ಡೂಯಿಂಗ್ ವಾಟ್ ಅಂತ ಇದೆ. 2 ಗರ್ಲ್ಸ್ ಆರ್ ಗೋಯಿಂಗ್ ಟು ಸ್ಕೂಲ್. ಇಲ್ಲಿ 2 ಗರ್ಲ್ಸು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬ್ಯಾಗ್ ಹಾಕ್ಕೊಂಡು, ಪರ್ಪಲ್ ಕಲರ್ ಬ್ಯಾಗ್ ಹಾಕ್ಕೊಂಡು, ಅಥವಾ ವೈಲೆಟ್ ಕಲರ್ ಅಂತ ಏನು ಕರಿತೀವಲ್ಲ ಆ ಬ್ಯಾಗನ್ನು ಹಾಕ್ಕೊಂಡು ಅವ್ರು ಏನು ಮಾಡ್ತಿದ್ದಾರೆ, ಸ್ಕೂಲಿಗೆ ಹೋಗ್ತಿದ್ದಾರೆ. ವುಮೆನ್ ಈಸ್ ಟೈಪಿಂಗ್ ಆನ್ ಅ ಕಂಪ್ಯೂಟರ್. ನೀವು ಹುಡುಕಬೇಕು. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಚಿಹ್ನೆಯಲ್ಲಿ ಏನು ಆಕೃತಿ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಒಂದು ಮಹಿಳೆ ಏನು ಮಾಡ್ತಾ ಇದ್ದಾರೆ, ಟೈಪ್ ಮಾಡ್ತಾ ಇದ್ದಾರೆ ಕಂಪ್ಯೂಟರಲ್ಲಿ. ಈ ಒಂದು ಚಿತ್ರವನ್ನು ಡೈರೆಕ್ಟ್ ನಮ್ಮ ಹಳೆಯ ನಾಗರಿಕತೆಗೆ ರಿಲೇಟೆಡ್ ಆಗಿ ಒಂದು ಸನ್ನಿವೇಶವಾಗಿ ಮಾಡಿ ಕೊಟ್ಟಿದ್ದಾರೆ. ಅಂದರೆ ನಾವು ಈಗ ಹೇಗೆ ಉಡುಗೆ ತೊಡುಗೆಗಳನ್ನು ತೊಡ್ತೀವಲ್ಲ ಆ ರೀತಿ ಕೊಡದೆ ಸ್ವಲ್ಪ ಚೇಂಜ್ ಆದ ಕಾಸ್ಟ್ಯೂಮ್ಸು, ಟ್ರೆಡಿಷ್ನಲ್ ಆಗಿ ಚೇಂಜಸನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿ ನಾವು ಏನು ಮಾಡಬೇಕು, ಆನ್ಸರ್ ಮಾಡಬೇಕು. ನಾನಿಲ್ಲಿ ಆನ್ಸರ್ ಮಾಡಿದ್ದೇನೆ ನೋಡಿ. ಅ ಬಾಯ್ ಈಸ್ ರೀಡಿಂಗ್ ಅ ಬುಕ್, 2 ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್, ಅ ಮ್ಯಾನ್ ಈಸ್ driving a car,
Three students are writing in their notebooks. A teacher is teaching the class. A cat is sleeping on the sofa. Some birds are flying in the sky. An aeroplane is flying in the sky. A kite is also flying in the sky. A man is pulling a camel ಕಾರ್ಟ್. ನಮ್ಗೆ ಒಂದು ಸೆಕೆಂಡ್ ಆ ಚಿತ್ರವನ್ನು ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ನಾವು ಆ ಒಂದು ಉಡುಗೆ ತೊಡುಗೆಗೆ ಪರಿಚಿತರು ಇರುವುದಿಲ್ಲ ಮೋಸ್ಟ್ ಪ್ರೊಬ್ಯಾಬ್ಲಿ. ಯಾಕಂದರೆ ನಮ್ಮ ಉಡುಗೆ ತೊಡುಗೆ ಬೇರೆ, ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಸ್ಟಕ್ ಆಗ್ತೀವಿ. ಬಟ್ ಸರಿಯಾಗಿ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೆಂಟೆನ್ಸನ್ನು ನಾನಿಲ್ಲಿ ಫ್ರೇಮ್ ಮಾಡಿದ್ದೀನಿ. ಲೆಟ್ಸ್ ಲಿಸನ್ ದ ಕೇಸ್ ಆಫ್ ಮಿಸ್ಸಿಂಗ್ ಒನ್. ರೀಡ್ ಅಲೌಡ್ ದ ಫಾಲೋವಿಂಗ್ lines. All that you do with all you might. Things done by house are never done right. Your teacher will read out a few words to you. Circle the words in which you don't hear the sound. ಈ ಸೌಂಡನ್ನು ಸೌಂಡನ್ನು ಯಾವ್ದು ಹಿಯರ್ ಆಗೋದಿಲ್ವೋ ಅದನ್ನು ನೀವು ಏನು ಮಾಡಬೇಕು, ರೌಂಡ್ ಆಫ್ ಮಾಡಬೇಕು. ಲೀವ್, ಲೀ ಸೌಂಡ್ ಆಗ್ತಿದೆ. ಕಾಮ್, ಕಾಮ್, ಕಾ ಹಾಗಾಗಿ ಕಾಮನ್ನು ರೌಂಡ್ ಅಪ್ ಮಾಡಿ. ಪೇನ್, ಜೇಲ್, ಪಾಮ್, ಪಾಮ್, ಪಾಲ್ಮ್ ಹೇಳೋದಿಲ್ಲ, ಪಾಮ್ ಅಂತೀವಿ. ಹಾಗಾಗಿ ಏನು ರೌಂಡ್ ಅಪ್ ಮಾಡಬೇಕು, ಪಾಮ್. ಅಂದರೆ ಎಲ್ಲಿನ ಸೌಂಡು ಬರದೇ ಇರುವಂತಹ ಶಬ್ದಗಳಿಗೆ ನೀವೇನು ಮಾಡಬೇಕು, ರೌಂಡ್ ಮಾಡಬೇಕು. ಹಾಗಾಗಿ ನಿಮ್ಮ ಪ್ರೊನೌನ್ಸಿಯೇಷನ್ ಎಷ್ಟು ಇಂಪಾರ್ಟೆಂಟ್ ಒಂದು ಇಂಗ್ಲೀಷ್ ಅನ್ನೋ ಒಂದು ಲ್ಯಾಂಗ್ವೇಜಲ್ಲಂತ ಇಲ್ಲಿ ನೀವು ತಿಳ್ಕೊಬೋದು. ಹಾಲಲ್ಲಿ ಹಾಲ್ ಪ್ರೊನೌನ್ಸಿಯೇಷನ್ ಇದೆ. ಕ್ಲೀನ್ ಅಲ್ಲೂ ಕೂಡ ಇದೆ. ಕಾಫ್, ಕಾಫ್. ನೆಕ್ಸ್ಟ್ ಶೆಲ್ಫ್ ಅಲ್ಲೂ ಕೂಡ ಇದೆ. ಚಾಲ್ಕ್ ಅಂತೀವ, ಇಲ್ಲ ಚಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟಾಕ್. ಓಕೆ. ಸಿಲ್ಕ್ ಪ್ರೊನೌನ್ಸಿಯೇಷನ್ ಇದೆ. ಬಾಮ್, ಆಯಿತಾ. ಪ್ಲಮ್, ಸೆಲ್ಫ್. ಹಾಗಾಗಿ ಉತ್ತರ ಏನು, ಕಾಮ್, ಪಾಮ್, ಕಾಫ್, ಚಾಕ್, ಟಾಕ್, ಬಾಮ್. ಇಷ್ಟು ಎಲ್ಲಿದ್ದರೂ ಕೂಡ ಅದರ ಪ್ರೊನೌನ್ಸಿಯೇಷನನ್ನು ನಾವು ಮಾಡದೆ ಉಚ್ಚರಿಸುವಂತಹ ಶಬ್ದಗಳು. ನೆಕ್ಸ್ಟು, ರೈಟ್ ಡೌನ್ ಯುವರ್ ಡೈಲಿ ರುಟೀನ್ ಇನ್ ದ ಸ್ಪೇಸ್ ಗಿವನ್ ಬಿಲೋ. ಇಲ್ಲಿ ಟೈಮು ಮತ್ತು ವಾಟ್ ಐ ಡು, ವರ್ಕ್, ಪ್ಲೇ ಇಷ್ಟನ್ನು ಕೊಟ್ಟಿದ್ದಾರೆ. ನಿಮ್ಮ ಡೈಲಿ ರುಟೀನ್ ಏನೇನು ಅಂತ ಬರಿಬೇಕಂತೆ. ನಾನಿಲ್ಲಿ ಒಂದು ಮಾಡೆಲನ್ನು ಕೊಟ್ಟಿದ್ದೇನೆ. ಒಂದು 4th ಸ್ಟ್ಯಾಂಡರ್ಡ್ ಹುಡುಗ ಅಥವಾ ಹುಡುಗಿ ಏನು ಮಾಡ್ಬೋದು, 6:30ಗೆ ಹೇಳ್ಬೋದು, ಇಲ್ಲ ಕೆಲವ್ರು 7 ಗಂಟೆಗೆ ಹೇಳ್ಬೋದು. 6:30ಗೆ ಎದ್ರೆ ಏನಪ್ಪ, ಎದ್ದು ಕೂಡಲೇ ಏನು ಮಾಡ್ತೀರಾ, ಹಲ್ಲನ್ನು ಉಜ್ತೀರಾ, ಬ್ರಷ್ ಮೈ ಟೀತ್. 7 AM ಏನು, ಗೆಟ್ ರೆಡಿ ಆ್ಯಂಡ್ ಈಟ್ ಬ್ರೇಕ್ಫಾಸ್ಟ್. ಹೌದಾ? ಇದೆಲ್ಲ ಏನು, ನಿಮ್ಮ ವರ್ಕು, ನಿಮ್ಮ ದಿನನಿತ್ಯದ ಕೆಲಸಗಳು, ಆಟಗಳಲ್ಲ. ಹಾಗಾಗಿ ನೀವೆಲ್ಲಿ ಟಿಕ್ ಹಾಕಬೇಕು, ಕೆಲಸಗಳಲ್ಲಿ ಟಿಕ್ ಹಾಕಬೇಕು. 8 AM ಏನು, ಗೋ ಟು ಸ್ಕೂಲ್. ಕೆಲವೊಂದು ಸ್ಕೂಲಲ್ಲಿ ಏನಾಗುತ್ತೆ, ಬೆಳಿಗ್ಗೆ ಬೇಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ರುಟೀನನ್ನು ನಾನು ತೊಗೊಂಡಿದ್ದೀನಿ. ಸೊ ನಿಮ್ಮ ಸ್ಕೂಲ್ ಇಲ್ಲಿ ಇದು ಹೇಗೆ ಅಂತ ನೋಡಿಟ್ಟುಕೊಳ್ಳಿ. 9:30 to 4:30 ಇರ್ಬೋದು. ಹೌದಾ? ಆ ರೀತಿಯಾದ ರುಟೀನನ್ನು ನೀವು ಯೂಸ್ ಮಾಡಿ. ನಾನು 9 ಗಂಟೆಗೆ ಸ್ಕೂಲಿಗೆ ಹೋಗ್ತೇನೆ, ಗೋ ಟು ಸ್ಕೂಲು. ಆಮೇಲೆ ಮನೆಗೆ ಬರೋದು ಯಾವಾಗ, 4:15 ನಂತರದಲ್ಲಿ ನಿಮ್ಮ ರುಟೀನ್ ಏನಂತ ನೀವು ಬರಿಬೋದು. ಇಲ್ಲಿ ಕೆಲವೊಂದು ನಾನು ಚೇಂಜಸ್ ಮಾಡಿ ಕೆಲವೊಂದು ಮಕ್ಕಳಿಗೆ ಈಗ ಸ್ಯಾಟರ್ಡೇ ರುಟೀನ್ ಅಂತಲೂ ತೊಗೋಬೋದು ಇದನ್ನು. ಹೌದಾ? ಸೊ ಇದು ಆನ್ಸರ್. 6 ಗಂಟೆಗೆ ಡೂ ಹೋಮ್ವರ್ಕ್, 8 ಗಂಟೆಗೆ ವಾಚ್ TV, 9 ಗಂಟೆಗೆ ಗೋ ಟು ಬೆಡ್. ಇದನ್ನು ಬೇರೆ ರೀತಿಯಲ್ಲಿ ನಿಮ್ಮ ರೂಟೀನ್ ಹೇಗೆ ಅಂತ ನೀವು ಬರ್ಕೊಳ್ಳಿ. ಸೊ ಇದು ಒಂದು ಉದಾಹರಣೆ ಅಷ್ಟೇ. ನೆಕ್ಸ್ಟು, ನಾವು ರೈಟ್ ದ ಎಬೋ ರೂಟೀನ್ ಆ್ಯಸ್ ಅ ಪ್ಯಾರಾಗ್ರಾಫ್. ಎಬೋ ರೂಟೀನ್ ನೀವೇನು ಮಾಡ್ಕೊಂಡಿದ್ದೀರಲ್ಲ ಅದನ್ನು ಪ್ಯಾರಾಗ್ರಾಫಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಅದೇ ಪ್ಯಾರಾಗ್ರಾಫನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಟ್ ಮಾಡಿ. ನೀವು ಬೇಕಾದರೆ ನಿಮ್ಮ ಟೈಮ್ ಯಾವ ರೀತಿ ಬೇಕು ಅಂತ ನೀವು ಚೇಂಜಸನ್ನು ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನೀವು. ಸೊ ಅಲ್ಲಿ ನಿಮ್ಮ ಟೈಮನ್ನು ನೀವು ರಿಪ್ಲೇಸ್ ಮಾಡಿ ಕೂಡ ಮಾಡ್ಬೋದಲ್ವಾ. ಹಾಗೆ ನೆಕ್ಸ್ಟ್ ನೋಡಿ, ಎಟ್ ಅ ಸ್ಕೂಲ್ ನಿಮ್ಮ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಿಮ್ಮದು ರಿಸಸ್ ಬೆಲ್ ಯಾವಾಗ, ಲಂಚ್ ಅವರ್ ಯಾವಾಗ, ಆಮೇಲೆ ಇನ್ನೊಂದು ರಿಸಸ್ ಬೆಲ್ ಯಾವಾಗ, ಹೀಗೆ ನೀವು ಚೇಂಜಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್, ಎಟ್ ಹೋಮ್ ಮನೆಗೆ ಬಂದ ಮೇಲೆ ಯಾವ ರೀತಿ ಇರ್ತೀರಾ. ಲಾಸ್ಟಲ್ಲಿ ದಿಸ್ ಈಸ್ ಹೌ ಐ ಸ್ಪೆಂಡ್ ಮೈ ಡೇ ಅಂತ ಕೊಡ್ಬೋದು. ನೆಕ್ಸ್ಟ್ ಇನ್ನೇನಂದರೆ AM ಅಂದರೆ ಏನು, PM ಅಂದರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. 12 at a night,
ಟಿಲ್ 12 ಅಂದರೆ 12 ಗಂಟೆ ರಾತ್ರಿಯ ನಂತರ ಮತ್ತು ಮಧ್ಯಾಹ್ನ 12 ಗಂಟೆವರೆಗೆ ಏನನ್ನು ಬಳಸಬೇಕು, ಎ ಎಮ್ಮನ್ನು ಬಳಸಬೇಕು. ನೆಕ್ಸ್ಟು ಪಿ ಎಮ್ಮನ್ನು ಯಾವಾಗ ಬಳಸ್ತೀರಾ ಅಂದರೆ ಮಧ್ಯಾಹ್ನ 12 ಗಂಟೆ ನಂತರದಿಂದ ರಾತ್ರಿ 12 ಗಂಟೆವರೆಗೇನು ಪಿ ಎಮ್. ಸೊ ಇದು ಆನ್ಸರ್. ನೆಕ್ಸ್ಟ್ ಏನಿದೆ, ಗೆಸ್ ದ ಫಾಲೋವಿಂಗ್ ರಿಡಲ್ಸ್. ಇಲ್ಲಿ ರಿಡಲ್ಸನ್ನು ಕೊಟ್ಟಿದ್ದಾರೆ, ನಾವು ಗೆಸ್ ಮಾಡಬೇಕು. 30 white horses on a red hill, now they storm, now they stand still. Tall lady in a white frock with a yellow face and a red nose, the longer she stands, the shorter she grows. Hard and a brown outside, soft and a white inside, who am I? ಫಸ್ಟ್ ರಿಡಲ್ ಏನು, ಟೀತ್. ಯಾಕೆ ಟೀತ್ ಅಂತ ಹೇಳಿದ್ದೀನಿ ನೋಡಿ. 30 ನಮಗೆ ಈಗ ದೊಡ್ಡವರಿಗೆ ಎಷ್ಟಿರುತ್ತೆ, 32 ಇರುತ್ತೆ. ನಿಮಗೆ ಎಷ್ಟಿರುತ್ತೆ, 30 ಹಲ್ಲುಗಳು ಇರುತ್ತೆ. ಹಾಗಾಗಿ 30 ಅಂತ ಅಂದ್ಕೊಳ್ವ. ರೆಡ್ ಹಿಲ್ ಅಂದರೆ ಗಮ್ಸು. ದಿಸ್ ಟಾಮ್ ಅಂದರೆ ಮಾತಾಡಬೇಕಾದ್ರೆ ಯಾವ ರೀತಿ ಇರುತ್ತೆ ನಾಲ್ಗೆಗಳು, ಅದನ್ನು ಯೋಚನೆ ಮಾಡಿ ಈ ಉತ್ತರವನ್ನು ಕೊಡ್ಬೋದು. ಅಥವಾ ಹಲ್ಲಿನ ಎಲ್ಲ ನೋಡಿದ್ರೆ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೋದು. ಇನ್ನೇನಿದು, ಕ್ಯಾಂಡಲ್ ವೈಟ್ ಕ್ಯಾಂಡಲನ್ನು ನೋಡಿ. ವೈಟ್ ಫ್ರಾಕ್ ಅಂದರೆ ಯಾವುದು, ವ್ಯಾಕ್ಸು. ಅದರ ಸುತ್ತಲೂ ಇರುವ ಮೇಣವನ್ನೇನಂತ ಕರಿತೀವಿ, ವೈಟ್ ಫ್ರಾಕ್ ಅಂತ ಇಲ್ಲಿ ಕಂಪೇರ್ ಮಾಡಿದ್ದೀವಿ. ಯೆಲ್ಲೋ ಫೇಸ್ ಅಂದರೆ ಫ್ಲೇಮ್, ಬೆಂಕಿ ಇಡ್ತೀವಲ್ಲ ಅದು. ರೆಡ್ ನೋಸ್ ಅಂದರೆ ವಿಕ್ಕು. ಬರ್ನ್ ಆದಂಗೂ ಏನಾಗುತ್ತೆ, ಈಗ ಮೇಣಬತ್ತಿಯನ್ನು ಹಚ್ಚಿದಾಗ ಅದು ಉರ್ದಂಗೂ ಅದು ಸಣ್ಣ ಆಗ್ತಾ ಹೋಗುತ್ತೆ, ಅದೇ ಇರೋದಿಲ್ಲ. ನೆಕ್ಸ್ಟ್ ಲಾಸ್ಟ್ ಒನ್, ಕೋಕೋನಟ್ಟು. ಬ್ರೌನ್ ಕಲರ್ ಇರುತ್ತೆ ಹೊರಗೆ ತೆಂಗಿನಕಾಯಿಯು, ಮತ್ತೇನಿರುತ್ತೆ, ಹಾರ್ಡ್ ಆಗಿರುತ್ತೆ. ವೈಟ್ ಮತ್ತು ಸಾಫ್ಟು ಮತ್ತು ನೀರು ಒಳಗಿರುತ್ತೆ. ಇದು ಆನ್ಸರ್ಸ್. ಯೂಸ್ ದ ಸ್ಪೇಸ್ ಟು ಡ್ರಾ ಆಕ್ಟಿವಿಟೀಸ್ ದಟ್ ಯು ಎಂಜಾಯ್ ಡೂಯಿಂಗ್ ಇನ್ ಹಾಲಿಡೇಸ್. ಯು ಮೇ ಆಲ್ಸೋ ಪೇಸ್ಟ್ ಪಿಕ್ಚರ್ ಫ್ರಮ್ ಓಲ್ಡ್ ನ್ಯೂಸ್ ಪೇಪರ್ ಆರ್ ಮ್ಯಾಗ್ಝಿನ್. ಇಲ್ಲಿ ನಿಮಗೆ ಬುಕ್ಕಲ್ಲಿ ಏನು ಮಾಡಿದ್ದಾರೆ, ಸ್ಪೇಸನ್ನು ಕೊಟ್ಟಿದ್ದಾರೆ. ನೀವು ಹಾಲಿಡೇಸಲ್ಲಿ ಅಂದರೆ ರಜಾ ದಿನಗಳಲ್ಲಿ ಏನನ್ನು ಮಾಡಲಿಕ್ಕೆ ಇಷ್ಟಪಡ್ತೀರಾ ಅದನ್ನು ಚಿತ್ರ ಕೂಡ ಬಿಡಿಸ್ಬೋದು. ಅಥವಾ ನ್ಯೂಸ್ ಪೇಪರಲ್ಲಿ, ಮ್ಯಾಗ್ಝಿನಲ್ಲಿ ಸಿಕ್ಕಿದಂತಹ ಆರ್ಟಿಕಲ್ ಇರುತ್ತೆ ಅಲ್ಲ, ಆರ್ಟಿಕಲ್ ಅಂದರೆ ಅರ್ಥ ಆಗುತ್ತಾ, ಕೆಲವರು ಬರೆದಂತಹ ಲೇಖನಗಳು ಅಥವಾ ಕೆಲವು ಪುಟಾಣಿ ಮಕ್ಕಳ ಕತೆಗಳು, ಅದನ್ನು ಓದು ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಅಂಟಿಸ್ಬೋದು. ಸೊ ಈ ಒಂದು ಸ್ಪೇಸಲ್ಲಿ ಅದನ್ನು ಅಂಟಿಸಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮತ್ತು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಯಾವ್ಯಾವ ವಿಡಿಯೋ ಬೇಕಂತ ನೀವೇ ಹೇಳಿ ಕಮೆಂಟ್ ಬಾಕ್ಸಲ್ಲಿ, ನಾನು ಆ ವಿಡಿಯೋನ ಮಾಡ್ತೀನಿ. ಇಲ್ಲಿ ತನಕ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.